ಜುಲೈ ತಿಂಗಳ ಮೊದಲ ವಾರ ಈ ಸಂಖ್ಯೆಗೆ ಎಲ್ಲವೂ ಶುಭ. ಸಂಖ್ಯಾಶಾಸ್ತ್ರದ ಪ್ರಕಾರ ಜುಲೈ 1ರಿಂದ ಜುಲೈ 7ರವರೆಗಿನ ಈ ವಾರ ಸಂಖ್ಯೆ 3 ಮತ್ತು ಸಂಖ್ಯೆ 4 ಹೊಂದಿರುವ ಜನರಿಗೆ ಶುಭವಾಗಲಿದೆ. ಹುಟ್ಟಿದ ದಿನಾಂಕದ ಪ್ರಕಾರ ಈ ವಾರ 1ರಿಂದ 9ರವರೆಗಿನ ಎಲ್ಲ ಸಂಖ್ಯೆಯ ಜನರಲ್ಲಿ ಯಾರು ಅದೃಷ್ಟಶಾಲಿಯಾಗಿದ್ದಾರೆ ಎಂದು ತಿಳಿಯೋಣ. ಸಂಖ್ಯಾಶಾಸ್ತ್ರದ ಪ್ರಕಾರ ಜುಲೈ ತಿಂಗಳ ಈ ವಾರ ಅನೇಕ ಶುಭಯೋಗಗಳು ರೂಪುಗೊಳ್ಳುತ್ತಿವೆ. ಈ ವಾರ ರೂಪುಗೊಳ್ಳುವ ಲಕ್ಷ್ಮೀನಾರಾಯಣ ಯೋಗದಿಂದ ಸಂಖ್ಯೆ 1 ಹೊಂದಿರುವ ಜನರ ಜೀವನದಲ್ಲಿ ಪ್ರೀತಿ ಹೆಚ್ಚಾಗಲಿದೆ. ಈ ವಾರ ಸಂಖ್ಯೆ 3, ಸಂಖ್ಯೆ 4 ಮತ್ತು ಸಂಖ್ಯೆ 6ರ ಜನರ ಜೀವನದಲ್ಲಿ ಬದಲಾವಣೆ ನೋಡಬೇಕಾಗಬಹುದು. ಈ ವಾರ ಶುಕ್ರ ಕಟಕ ರಾಶಿಯಲ್ಲಿ ಚಲಿಸಲಿದೆ. ಹುಟ್ಟಿದ ದಿನಾಂಕದ ಆಧಾರದ ಮೇಲೆ ಜುಲೈ 1ರಿಂದ ಜುಲೈ 7ರವರೆಗೆ ಎಲ್ಲ ಸಂಖ್ಯೆಗಳಿಗೆ ಈ ವಾರ ಹೇಗೆ ಇರಲಿದೆ ಎಂದು ತಿಳಿಯೋಣ. ಜುಲೈ ತಿಂಗಳ ಮೊದಲ ವಾರ ಈ ಸಂಖ್ಯೆಗೆ ಎಲ್ಲವೂ ಶುಭ. ಸಂಖ್ಯೆ 1, ನಿಮ್ಮ ಪ್ರೀತಿ ಬಲಗೊಳ್ಳಲಿದೆ. ಈ ವಾರ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುವುದರೊಂದಿಗೆ ಹೂಡಿಕೆಯಿಂದ ಲಾಭ ಪಡೆಯುವಿರಿ. ಕೆಲಸದಲ್ಲಿ ಮಾತುಕತೆಯ ಮೂಲಕ ವಿಷಯಗಳನ್ನು ಬಗೆಹರಿಸುವ ಬಗ್ಗೆ ಯೋಚಿಸುವಿರಿ. ಪ್ರೀತಿಯಲ್ಲಿರುವವರ ಪ್ರೀತಿ ಹೆಚ್ಚಾಗುವುದು. ನಿಮ್ಮ ಪ್ರೀತಿಯ ಜೀವನ ಸುಧಾರಿಸುವುದು. ವಾರದ ಕೊನೆಯಲ್ಲಿ ನಿಮ್ಮ ಅಹಂನಿಂದ ನೀವು ತೊಂದರೆಗೆ ಒಳಗಾಗಬಹುದು. ಈ ವಾರ ಪ್ರಯಾಣವನ್ನು ಮುಂದೂಡುವುದು ಒಳ್ಳೆಯದು. ಸಂಖ್ಯೆ 2, ಪ್ರೀತಿಯ ಜೀವನ ಉತ್ತಮವಾಗಿರುವುದು. ಕೆಲಸದಲ್ಲಿ ಪ್ರಗತಿ ಲಭಿಸುವುದು ಮತ್ತು ನಿಮ್ಮ ಹೊಸ ಯೋಜನೆಗಳಿಂದ ನಿಮಗೆ ಶುಭವಾಗಲಿದೆ. ಈ ವಾರ ಹೂಡಿಕೆಯಿಂದ ಸಹ ನಿಮಗೆ ಲಾಭವಾಗಲಿದೆ. ಪ್ರೀತಿಯಲ್ಲಿರುವವರ ಪ್ರೀತಿ ಸ್ವಲ್ಪ ಹೆಚ್ಚಾಗಲಿದೆ. ಸಂಗಾತಿಯೊಂದಿಗೆ ನಿಮ್ಮ ಮನಸ್ಸಿನ ಭಾವನೆಗಳನ್ನು ಹಂಚಿಕೊಳ್ಳುವಿರಿ. ವಾರದ ಕೊನೆಯಲ್ಲಿ ಪ್ರೀತಿಪಾತ್ರರೊಂದಿಗೆ ಉತ್ತಮ ಸಮಯವನ್ನು ಕಳೆಯುವಿರಿ. ಸಂಖ್ಯೆ 3, ಕೆಲಸದಲ್ಲಿ ಪ್ರಗತಿ ಲಭಿಸುವುದು. ಈ ವಾರ ನಿಮ್ಮ ಆರ್ಥಿಕ ಸ್ಥಿತಿ ಅನುಕೂಲಕರವಾಗಿರಲಿದೆ ಮತ್ತು ಹೂಡಿಕೆಯಿಂದ ಉತ್ತಮ ಲಾಭವನ್ನು ಪಡೆಯುವಿರಿ. ನಿಮ್ಮ ಧನ ಸಂಪತ್ತು ಹೆಚ್ಚಾಗಲಿದೆ. ನೀವು ಕೆಲಸದಲ್ಲಿ ಪ್ರಗತಿ ಸಾಧಿಸುವಿರಿ. ನಿಮ್ಮ ಪ್ರೀತಿಯ ಜೀವನ ಉತ್ತಮವಾಗಿರುವುದು. ಈ ವಿಷಯದಲ್ಲಿ ನೀವು ಎಚ್ಚರದಿಂದಿರುವುದು ಅಗತ್ಯ. ವಾರದ ಕೊನೆಯಲ್ಲಿ ಪ್ರೀತಿಪಾತ್ರರೊಂದಿಗೆ ಉತ್ತಮ ಸಮಯವನ್ನು ಕಳೆಯುವುದರಿಂದ ಸಂತೋಷ ಹೊಂದುವಿರಿ. ಸಂಖ್ಯೆ 4, ಕೆಲಸದ ಸ್ಥಳದಲ್ಲಿ ಪರಿಸ್ಥಿತಿ ಸುಧಾರಿಸಲಿದೆ. ಪ್ರೀತಿಯಲ್ಲಿರುವವರ ಪ್ರೀತಿ ಮತ್ತು ಸಂತೋಷ ಈ ವಾರ ಹೆಚ್ಚಾಗುವುದು. ಪ್ರೀತಿಯ ವಿಷಯದಲ್ಲಿ ಹೊಸ ಆರಂಭವು ಸಂತೋಷ ತರುವುದು. ಹೂಡಿಕೆಯಿಂದ ಸಾಕಷ್ಟು ಧನಲಾಭವಾಗಬಹುದು. ಕೆಲಸದಲ್ಲಿ ಸುಧಾರಣೆಯಾಗುವುದು. ವಾರದ ಕೊನೆಯಲ್ಲಿ ನೀವು ಶ್ರದ್ಧೆಯಿಂದ ಮಾಡುವ ಯಾವುದೇ ಕೆಲಸದಿಂದ ಯಶಸ್ಸು ಗಳಿಸುವ ಸಾಧ್ಯತೆಯಿದೆ. ಸಂಖ್ಯೆ 5, ಸಂಗಾತಿ ಮೇಲಿನ ಪ್ರೀತಿ ಹೆಚ್ಚಾಗುವುದು. ಕೆಲಸದಲ್ಲಿ ಪ್ರಗತಿ ಮತ್ತು ಯಶಸ್ಸು ಗಳಿಸಲು ಉತ್ತಮ ಅವಕಾಶಗಳು ಈ ವಾರ ನಿಮಗೆ ಲಭಿಸುವುದು. ಆರ್ಥಿಕ ವಿಷಯಕ್ಕೆ ಸಂಬಂಧಿಸಿದಂತೆ ಮನಸ್ಸು ಅಶಾಂತಿಯಾಗಿರುವುದು. ಹೂಡಿಕೆಗೆ ಸಂಬಂಧಿಸಿದಂತೆ ಯಾವುದೋ ವಿಷಯಕ್ಕೆ ಮನಸ್ಸು ಚಿಂತೆಗೆ ಒಳಗಾಗಬಹುದು. ಪ್ರೀತಿಯಲ್ಲಿರುವವರು ಮಾತುಕತೆಯ ಮೂಲಕ ವಿಷಯಗಳನ್ನು ಬಗೆಹರಿಸುವುದರಿಂದ ನಿಮ್ಮ ಪ್ರೀತಿ ಹೆಚ್ಚಾಗುವುದು. ನಿಮಗೆ ಬೇಕಾದಂತಹ ಬದಲಾವಣೆಯನ್ನು ಪಡೆಯಲು ಸ್ವಲ್ಪ ಸಮಯ ಕಾಯಬೇಕಾಗಬಹುದು. ವಾರದ ಕೊನೆಯಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿ. ಸಂಖ್ಯೆ 6, ಕೆಲಸದಲ್ಲಿ ಪ್ರಗತಿ ಸಾಧಿಸುವಿರಿ. ಕೆಲಸದಲ್ಲಿ ಪ್ರಗತಿಯೊಂದಿಗೆ ನಿಮ್ಮ ಗೌರವ ಮತ್ತು ಖ್ಯಾತಿಯು ಹೆಚ್ಚಾಗಬಹುದು. ಈ ವಾರ ನಿಮ್ಮ ಯೋಜನೆಗಳಿಂದ ಯಶಸ್ಸು ಗಳಿಸುವಿರಿ. ಪ್ರೀತಿಯಲ್ಲಿರುವವರ ಪ್ರೀತಿ ಹೆಚ್ಚಾಗುವುದು. ಈ ವಾರ ಹೂಡಿಕೆಯ ಬಗ್ಗೆ ಕಾಳಜಿ ವಹಿಸಿ. ಖರ್ಚು ಹೆಚ್ಚಾಗುವ ಸಾಧ್ಯತೆಯಿದೆ. ವಾರದ ಕೊನೆಯಲ್ಲಿ ನಿಮಗೆ ಕಷ್ಟ ಎದುರಾಗಬಹುದು. ವಾರದ ಕೊನೆಯಲ್ಲಿ ಸರಿಯಾಗಿ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳುವುದು ಉತ್ತಮ. ಸಂಖ್ಯೆ 7, ಪ್ರೇಮ ಸಂಬಂಧದಲ್ಲಿ ಚಡಪಡಿಕೆ ಹೆಚ್ಚಾಗಬಹುದು. ಈ ವಾರ ಎಲ್ಲರೂ ಸೇರಿ ಕೆಲಸ ಮಾಡುವುದು ಒಳ್ಳೆಯದು. ನಿಮ್ಮ ಸಂತೋಷ ಹೆಚ್ಚಾಗುವುದು. ಎಲ್ಲರ ಮಾತುಗಳನ್ನು ಕೇಳಿದರೂ ನೀವು ಸರಿಯಾಗಿ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳುವುದು ಉತ್ತಮ. ಆರ್ಥಿಕ ವಿಷಯವಾಗಿ ಈ ಸಮಯ ಕಷ್ಟಕರವಾಗಿರುವುದು ಮತ್ತು ನಿಮ್ಮ ಖರ್ಚು ಹೆಚ್ಚಾಗುವುದು. ಪ್ರೀತಿಯ ವಿಷಯದಲ್ಲಿ ಮನಸ್ಸು ಅಶಾಂತವಾಗಿರುವುದು ಮತ್ತು ಚಡಪಡಿಕೆ ಹೆಚ್ಚಾಗಬಹುದು. ವಾರದ ಕೊನೆಯಲ್ಲಿ ಪರಿಸ್ಥಿತಿ ನಿಮಗೆ ಅನುಕೂಲಕರವಾಗಿರುವುದು. ಸಂಖ್ಯೆ 8, ನಿಮ್ಮ ಖರ್ಚು ಹೆಚ್ಚಾಗುವುದು. ಈ ವಾರ ಕೆಲಸದಲ್ಲಿ ತೊಂದರೆ ಉಂಟಾಗಬಹುದು ಮತ್ತು ಯಾವುದೇ ಕೆಲಸವನ್ನು ಪೂರ್ಣಗೊಳಿಸಲು ನಿಮಗೆ ಸಾಧ್ಯವಾಗುವುದಿಲ್ಲ.
ನಿಮ್ಮ ಖರ್ಚು ಈ ವಾರ ಹೆಚ್ಚಾಗುವುದು. ನಿಮ್ಮ ಚಡಪಡಿಕೆ ಸಹ ಹೆಚ್ಚಾಗಬಹುದು. ಪ್ರೀತಿಯಲ್ಲಿ ಸಮಸ್ಯೆಗಳನ್ನು ಮಾತುಕತೆಯ ಮೂಲಕ ಬಗೆಹರಿಸುವುದು ಉತ್ತಮ. ವಾರದ ಕೊನೆಯಲ್ಲಿ ನಿಮಗೆ ಕಷ್ಟ ಎದುರಾಗಬಹುದು. ಸಂಖ್ಯೆ 9. ನಿಮ್ಮ ಪ್ರೇಮ ಸಂಬಂಧ ಬಲಗೊಳ್ಳುವುದು. ಆರ್ಥಿಕ ವಿಷಯವಾಗಿ ಈ ವಾರ ನಿಮಗೆ ಅನುಕೂಲಕರವಾಗಿರುವುದು ಮತ್ತು ಧನಲಾಭವಾಗಲಿದೆ. ಈ ವಾರ ನಿಮ್ಮ ಕೆಲಸಗಳನ್ನು ಉತ್ತಮವಾಗಿ ನಿರ್ವಹಿಸುವಿರಿ. ಪ್ರೀತಿಯಲ್ಲಿರುವವರ ಪ್ರೀತಿ ಹೆಚ್ಚಾಗುವುದು ಮತ್ತು ನಿಮ್ಮ ಸಂಗಾತಿಯೊಂದಿಗೆ ಹೊರ ಹೋಗುವ ಬಗ್ಗೆ ನೀವು ಯೋಜಿಸುವಿರಿ. ಕೆಲಸದ ಸ್ಥಳದಲ್ಲಿ ನಿಮಗೆ ಕಷ್ಟ ಎದುರಾಗಬಹುದು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ಉಪಯುಕ್ತವಾದ ಮಾಹಿತಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.